ಮಲ್ಲಿಕಾರ್ಜುನ್ ಖರ್ಗೆಗೆ ಇಂಡಿಯಾ ಒಕ್ಕೂಟದಿಂದ ಆಫರ್ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದಲಿತ ನಾಯಕ ಎನ್ನುವಂತಹ ಮಾತ್ರಕ್ಕೆ ಮಾನ್ಯ ಖರ್ಗೆ ಅವರಿಗೆ ಪ್ರಧಾನಮಂತ್ರಿ ಫೇಸ್ ಅಂತ ತೋರಿಸ್ತಾ ಇಲ್ಲ, ಅಥವಾ ಪ್ರಧಾನಮಂತ್ರಿ ಅವರನ್ನು ಮಾಡಬೇಕು ಅಂತ ಇಂಡಿಯಾ ಅಂದ್ರೆ ಇವರ ಅಂಗ ಸಂಸ್ಥೆಗಳು ಅಂಗ ಪಕ್ಷಗಳು ಯಾವ್ಯಾವಿದಾವ ಅವೆಲ್ಲ ಸೇರಿ ಇವರನ್ನು ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅಥವಾ ಮಾಡಬೇಕು ಅನ್ನೋ ಮಾತುಕತೆ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಅವರು ದಲಿತ ಅನ್ನೋ ಕಾರಣಕ್ಕಲ್ಲ, ಅವರೊಬ್ರು ಅನುಭವಿ ಅಂತ. ಅವರಿಗೆ ರಾಜಕೀಯವಾಗಿ ಅನುಭವವೂ ಇದೆ. ಅದರ ಆಧಾರದ ಮೇಲೆ ಹೆಸರು ಮುನ್ನೆಲೆಗೆ ಬಂದಿದೆ. ದಲಿತ ನಾಯಕ ಎಂಬ ಲಾಭ ನಷ್ಟ ಸೆಕೆಂಡರಿ. ಖರ್ಗೆ ಓರ್ವ ಒಳ್ಳೆಯ ಸಂಸದೀಯ ಪಟು, ವಿಪಕ್ಷ ನಾಯಕ, ಅಧ್ಯಕ್ಷರಾಗಿ ಅನುಭವ ಇದೆ. ಅವರೊಬ್ಬ ಪ್ರಬುದ್ಧ ರಾಜಕಾರಣಿ. ಅನುಭವಕ್ಕೆ ಸಿಗಬೇಕಾದಂತಹ ಬೆಲೆ ಒಳ್ಳೆಯ ಬೆಳವಣಿಗೆ, ಅಂದ್ರೆ ಆ ಬೆಲೆ ಸಿಕ್ಕಿರುವಂತದ್ದು ಒಳ್ಳೆಯ ಬೆಳವಣಿಗೆ ರಾಜಕೀಯದೊಳಗಡೆ. ಖರ್ಗೆ ಅವರ ಕೆಲಸ ಈಗ ಜನರಿಗೆ ರಿಯಲೈಸ್ ಆಗಿದೆ. ದೇಶದಲ್ಲಿ ಕೂಡ ಖರ್ಗೆ ಪರಿಣಾಮ ಆಗಬಹುದು. ಮೋದಿ ವರ್ಸಸ್ ಖರ್ಗೆ ಎಂಬುದು ಪರಿಣಾಮ ಒಂದು ನಿಟ್ಟಿನಲ್ಲಿ ಒಂದು ಅಗ್ಗಜಗ್ಗಾಟವೇ ಪ್ರಾರಂಭ ಆಗ್ಬಹುದು. ಇಲ್ಲಿವರೆಗೂ ಮೋದಿಗೆ ಮ್ಯಾಚ್ ಆಗುವಂತಹ ನಾಯಕ ಇರಲಿಲ್ಲ. ಈಗ ಖರ್ಗೆ ಅವರು ಮೋದಿಗೆ ಮ್ಯಾಚ್ ಆಗಲಿದ್ದಾರೆ ಎಂದು ಸಚಿವರು ಖರ್ಗೆಯನ್ನ ಹೊಗಳಿ ಹೊನ್ನ ಹೇಳಿಸಿದ್ದಾರೆ. ದಲಿತರು ಮುಂದುವರೆದು ಹಿಂದುಳಿದ OBC ಅಂತ ನೋಡ್ಲಿಕ್ಕಾಗಲ್ಲ. ಅವ್ರ ಅನುಭವ ಆಧಾರದ ಮೇಲೆ ಹೇಳಿದ್ದಾರೆ. ಸೊ ಇಂದು ಕೂಡ ಅವರು ವಿರೋಧ ಪಕ್ಷ ನಾಯಕರು ಕೂಡ ಆಗಿದ್ರು. ಸೊ ಹೀಗಾಗಿ ಆ ಹಿನ್ನೆಲೆ ಕೊಡ್ತಾ ಹೊರತು ದಲಿತ ಅಂತ ನೋಡ್ಲಿಕ್ಕಾಗಲ್ಲ. ಓಕೆ, ಅದೇ ಸೆಕೆಂಡ್ರಿ, ಅದು ಕಮಿಟಿ ದಲಿತು ಲಾಭ ನಷ್ಟ ನೆಕ್ಸ್ಟು. ಆದರೆ ಅವ್ರು ನಾವು ನೋಡೋದು ಒಬ್ಬ ಒಳ್ಳೆಯ ರಾಜಕಾರಣಿ, ಒಳ್ಳೆಯ ಸಂಸದೀಯ ಪಟು, ಅದೆಲ್ಲ ಅವ್ರಿಗೆ ಬಿರುದು ಇದೆ. ಸೊ ಸುಮಾರು ಇಲಾಖೆಗಳನ್ನು ಕರ್ನಾಟಕದಲ್ಲಿ ಖಾತೆ ಹೊಂದಿದ್ರು. ವಿರೋಧ ಪಕ್ಷ ನಾಯಕರು, ರಾಜ್ಯಾಧ್ಯಕ್ಷರು ಎಲ್ಲ ಇದು ಮಾಡಿದರೆ ಹಿಂಗಾಗಿ ದಲಿತ ಅಂತ ಹೇಳಲಿಕ್ಕಾಗಲ್ಲ. ಅವರೊಬ್ಬ ಪ್ರಬುದ್ಧ ರಾಜಕಾರಣಿ. ಅವರಿಗೆ ಅನುಭವಕ್ಕೆ ಸಿಗಬೇಕಾದ ಒಂದು ಹೆಜ್ಜೆ ಅಷ್ಟೇ ಅದು. ಇನ್ನೂ ಭಾಳ ಸ್ಟೆಪ್ ಹೋಗಬೇಕು. ಅವರು ಕೂಡ ಅವ್ರ ಹೆಸರು ಮುಂದೆ ಮಾಡಿದ್ದು ಒಳ್ಳೆಯ ಬೆಳವಣಿಗೆ ಅಷ್ಟೇ. ಅದೆಲ್ಲ ಸಂಬಂಧ ಮಾಡಿದೆ. ಯಾಕಂದರೆ ಈ ಟೀಮ್ನಲ್ಲಿರೋರು ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿ. ಅವರೇ ಎಂಟೈರ್